ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಗೆ ಬೇಕಾದಂಥ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ರಾಮನ ಹೆಸರಲ್ಲಿ ರಾಜಕೀಯ ಜಟಾಪಟಿಯು ಕೂಡ ಶುರುವಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಆ ರಾಜಕೀಯ ಜಟಾಪಟಿಯ ಪ್ರಮಾಣ ಅಥವಾ ತೀವ್ರತೆ ಹೆಚ್ಚಾಗಿದ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಅದೇ ಕಾರಣಕ್ಕಾಗಿ ಈ ಜಟಾಪಟಿ ನಡೀತಾ ಇದೆಯಾ ಮತ್ತು ಆ ಜಟಾಪಟಿ ಇನ್ನೊಂದು ಹಂತಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡೋದಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪ್ರತಿಭಟನೆಗಳಿಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಪ್ರಮುಖವಾಗಿ 3 ಅಸ್ತ್ರವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರಯೋಗಿಸಿದ್ದಾರೆ. ಈ ಅಸ್ತ್ರ ಏನಿದೆ ಕಾಂಗ್ರೆಸ್ಗೆ ಕಾಸ್ಟ್ಲಿ ಆದಂಗೆ ಕಾಣಿಸ್ತಿದೆ. ಬಿಕಾಸ್ ಇದಕ್ಕೆ ಪ್ರತ್ಯಸ್ತ್ರ ಇಲ್ಲದಂಥ ಸ್ಥಿತಿ ಇದೆ ಕಾಂಗ್ರೆಸ್ನ ಸದ್ಯದ ಸಿಚುವೇಶನ್ ಅಲ್ಲಿ. ಪ್ರತ್ಯಸ್ತ್ರ ಏನು, ಯಾವ ರೀತಿ ಅಂತ ಗೊತ್ತಾಗದೆ ಕಾಂಗ್ರೆಸ್ ನಾಯಕರು ಒದ್ದಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ, ಅದಕ್ಕೆ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಒದ್ದಾಡ್ತಿದ್ದಾರೆ. ಅತ್ತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಇತ್ತ ರಾಜ್ಯದಲ್ಲಿ ರಾಮನ ಹೆಸರಲ್ಲಿ ರಾಜಕೀಯ ಜಟಾಪಟಿ ಶುರುವಾಗಿದೆ. ಅದು ಯಾವ ರೀತಿ ಅಂತಂದ್ರೆ ರಜೆ, ಕೇಸು, ಆಹ್ವಾನ, ಈ ರೀತಿ 3 ಅಸ್ತ್ರಗಳನ್ನು ಬಿಜೆಪಿ ಪ್ರಯೋಗಿಸಿದೆ. ಇಕ್ಕಟ್ಟಿಗೆ ಕಾಂಗ್ರೆಸ್ ನಾಯಕರು ಸಿಲುಕಿದ್ದಾರೆ. ಬೆಂಬಲಿಸೋದಕ್ಕೂ ಆಗ್ತಿಲ್ಲ, ವಿರೋಧಿಸೋದಕ್ಕೂ ಆಗ್ತಿಲ್ಲ. ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಬಿಜೆಪಿಯ ಟ್ರ್ಯಾಪ್ನಲ್ಲಿ ಮತ್ತೆ ಲಾಕ್ ಆಗ್ತಿದೆಯಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ. ಬಿಜೆಪಿಯ ರಾಮಾಸ್ತ್ರ ಏನಿದೆ ಅದಕ್ಕೆ ಪ್ರತ್ಯಸ್ತ್ರ ಸಿಗದೆ ಅಥವಾ ಪ್ರತ್ಯಸ್ತ್ರ ಇಲ್ಲದೆ ನಾಯಕರು ಒದ್ದಾಡ್ತಾ ಇದ್ದಾರೆ. 3 ಅಸ್ತ್ರಗಳನ್ನು ಎಟ್ ಎ ಟೈಮ್ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಯೋಗಿಸಿದೆ. ಇದನ್ನ ಯಾವ ರೀತಿ ನಾವು ಕೌಂಟರ್ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಒಂದು ರಜೆ, ಮತ್ತೊಂದು ಕೇಸು, ಇನ್ನೊಂದು ಅಸ್ತ್ರ ಆಹ್ವಾನದ ರಾಜಕೀಯ. ಈ 3 ವಿಚಾರಗಳು ಕೂಡ ಕಾಂಗ್ರೆಸ್ ಅನ್ನ ಪೀಕಲಾಟಕ್ಕೆ ಸಿಲುಕಿಸಿದೆ. ನಾನು ಈಗಾಗಲೇ ಹೇಳಿದೆ 3 ಅಸ್ತ್ರಗಳು ಅಂತ. ಅದರಲ್ಲಿ ಮೊದಲ ಅಸ್ತ್ರ ರಜೆ. ಅದು ರಜೆ ಹೆಂಗ ಅಸ್ತ್ರ ಆಗತ್ತೆ ಅನ್ನೋದಕ್ಕೆ ಉತ್ತರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ರಜೆಯ ಟ್ರ್ಯಾಪ್ ಒಂದನ್ನು ರೆಡಿ ಮಾಡಿದೆ. ಆ ರಜೆಯ ಟ್ರ್ಯಾಪ್ ಹೆಂಗೆ ಅಂತಂದ್ರೆ, ಜನವರಿ 22 ರಾಮ ಮಂದಿರದಲ್ಲಿ ಬಾಲಶ್ರೀರಾಮನ ಪ್ರತಿಷ್ಠಾಪನೆಯ ದಿನ. ಆ ದಿನ ಕರ್ನಾಟಕದಲ್ಲಿ ರಜೆ ಘೋಷಿಸಬೇಕು ಅಂತ ಬಿಜೆಪಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಉಲ್ಲೇಖಿಸಿರೋದು, ಆವತ್ತು ಅಂದರೆ 22ನೇ ತಾರೀಕು ನಮಗೆ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾವೆ, ನಮ್ಮಲ್ಲಿನ ದೇವಸ್ಥಾನಗಳೇನಿದ್ದಾವೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾವೆ, ರಾಜ್ಯದ ಹಿಂದೂಗಳು ಅದರಲ್ಲಿ ಭಾಗಿಯಾಗಬೇಕಾಗತ್ತೆ, ಸಂಜೆ ಹೊತ್ತು ದೀಪಾವಳಿ ರೀತಿಯಲ್ಲಿ ಆಚರಿಸಿ ಅಂತ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಮಂತ್ರಿ ಕರೆ ಕೊಟ್ಟಿದ್ದಾರೆ. ಅದನ್ನು ಸಂಭ್ರಮಿಸಬೇಕು ಅಂತಾದರೆ ರಜದ ಅಗತ್ಯ ಇದೆ, ರಜೆ ಕೊಡಿ ಅಂತ ಬಿಜೆಪಿ ಶಾಸಕರು ಪತ್ರ ಬರೆದಿದ್ದಾರೆ, ಒತ್ತಾಯಿಸಿದ್ದಾರೆ. ಆದರೆ ರಜೆಯ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಟ್ರ್ಯಾಪಿಗೆ ಸಿಲುಕೋ ಸಾಧ್ಯತೆ ಇದೆ. ರಜೆ ಕೊಟ್ಟರೂ ತಪ್ಪಾಗತ್ತೆ. ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ರಜೆ ಕೊಟ್ಟರು ಅಂತ ಒಂದು ವರ್ಗ ಮುನಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮುಸಲ್ಮಾನರಿಗೆ ಸಿಟ್ಟು ಬರಬಹುದು ಅಥವಾ ಅಸಮಾಧಾನಗೊಳ್ಳಬಹುದು. ಇದು ಪ್ರಾಬ್ಲಮ್. ರಜೆ ಕೊಟ್ಟರೂ ತಪ್ಪು, ಕೊಡದಿದ್ರೆ ಹೆಂಗೆ ತಪ್ಪಾಗತ್ತೆ? ಅಯ್ಯೋ, ರಾಮನ ಪ್ರತಿಷ್ಠಾಪನೆಯ ದಿನ ರಜೆ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಲ್ವಲ್ಲ, ಇದು ಹಿಂದೂ ವಿರೋಧಿ ಅಂತ ಬಿಜೆಪಿ ನಾಯಕರು ಅದನ್ನು ಬಿಂಬಿಸಬಹುದು. ಅದರ ಮುನ್ಸೂಚನೆ ಕಾಣ್ತಾ ಇದೆ. ಸೊ ಒಂದು ರೀತಿ ಟ್ರ್ಯಾಪ್ ಇದು. ಈ ಟ್ರ್ಯಾಪಲ್ಲಿ ಕಾಂಗ್ರೆಸ್ ಸಿಲುಕುವ ಮುನ್ಸೂಚನೆ ಕಾಣ್ತಾ ಇದೆ. ನಾನು ಆಗಲೇ ಹೇಳಿದೆ, 2 ಶಾಸಕರು ಪತ್ರ ಬರೆದಿದ್ದಾರೆ ಅನ್ನೋದನ್ನ. ಒಬ್ಬರು ಉಡುಪಿ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ, ಮತ್ತೊಬ್ಬರು ಕುಂದಾಪುರದ ಶಾಸಕ ಕಿರಣ್ ಕೋಡ್ಗೆ. ಇಬ್ಬರು ಪತ್ರ ಬರೆದಿದ್ದಾರೆ, ಒತ್ತಾಯಿಸಿದ್ದಾರೆ. ಯಶ್ಪಾಲ್ ಸುವರ್ಣ ಮಾತನಾಡಿದ್ದು, ಆನಂತರ ಅದಕ್ಕೆ ಸಿದ್ದರಾಮಯ್ಯ ಅವರು ಮಾತನಾಡಿದರು, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು. ಅದನ್ನು ನೋಡೋಣ. ಇದೇ ತಿಂಗಳು 22ರಂದು ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು 22ಕ್ಕೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ನರೇಂದ್ರ ಮೋದಿಯವರು
ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಆ ಎಲ್ಲ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ನಮ್ಮ ಗ್ರಾಮಗಳಲ್ಲಿರುವ ಭಜನಾ ಮಠ ಮಂದಿರಗಳಲ್ಲಿ ಭಜನೆ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸಿಕೊಳ್ಳುವ ಮೂಲಕ ಸಂಭ್ರಮಾಚರಣೆ ಮಾಡಬೇಕಂತ. ಆ ಸಂದರ್ಭದಲ್ಲಿ ಇನ್ನೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಯುವತಿಯರು ಭಾಗವಹಿಸಬೇಕೆಂಬ ಉದ್ದೇಶದಿಂದ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ನೀಡಬೇಕೆಂಬ ವಿನಂತಿಯನ್ನು, ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕೆಂತ ವಿನಂತಿಯನ್ನು ಮುಖ್ಯಮಂತ್ರಿಯವರಿಗೆ ಮಾಡಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಮನ್ನಣೆ ಕೊಡುತ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿ ಉಂಟು. ಏಕೆಂದರೆ 80% ಹಿಂದೂಗಳಿರುವ ನಮ್ಮ ರಾಜ್ಯ. ಆ ಸಂದರ್ಭದಲ್ಲಿ ಆ 80% ಹಿಂದೂಗಳಿಗೆ ಅದರಲ್ಲಿ ಅವಕಾಶವನ್ನು ಕಲ್ಪಿಸುವಂಥ ಒಂದು ಮುನ್ನಡೆಯನ್ನು ಸಿದ್ದರಾಮಯ್ಯವರು ಬರೀತಾರೆ ಎಂಬ ವಿಶ್ವಾಸ ಉಂಟು. ಒಂದು ವೇಳೆ ಅವರು ರಜೆಯನ್ನು ಘೋಷಣೆ ಮಾಡದಿದ್ದಲ್ಲಿ ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಮೂಲಕ ಕರೆ ಕೊಡ್ತೇವೆ, ಎಲ್ಲ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ. ಅದರಿಂದಾಗಿ ಈ ರೀತಿಯ ವಿರೋಧ ಕಟ್ಟಿಸಕ್ಕಿಂತ ಜಾಸ್ತಿ ಅದು ರಜೆ ಕೊಟ್ಟು ಅದಕ್ಕೆ ಸಹಕರಿಸಿದರೆ ಉತ್ತಮ ಅಂತ ನಮ್ಮ ಅನಿಸಿಕೆ. ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು, ಅವ್ರು ಮಾಡಲಿ. ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು. ಗಮನಿಸಿದ್ರಿ, ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಏನಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನನಗನಿಸ್ತಾ ಇರೋದು, ಸಿದ್ದರಾಮಯ್ಯ ಅವರು ರಜೆ ಕೊಡೋದಕ್ಕೆ ಸಾಧ್ಯ ಅಂತಾದರೆ ಕೊಡ್ತೀನಿ ಅಂತ ಅನ್ನಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅನ್ನಬೇಕು, ಮುಗಿದು ಹೋಯ್ತು. ಬಟ್ ಇಲ್ಲಿ ಅವರು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಕಾರಣಕ್ಕಾಗಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ವಿಚಾರ ಇಲ್ಲಿ ಕ್ಲಿಯರ್ ಆಗಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ಫಂಕ್ಷನ್ನು. ನೋ, ಅಲ್ಲ. ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ಏನಿದೆ ಅದು ಕೇಂದ್ರ ಸರ್ಕಾರದ ಫಂಕ್ಷನ್ ಅಲ್ಲ. ಅದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಅದು ಕೇಂದ್ರ ಸರ್ಕಾರ ಆ ದೇವಸ್ಥಾನದ ನಿರ್ಮಾಣಕ್ಕೆ ₹1 ಕೊಟ್ಟಿಲ್ಲ, ಅಥವಾ ಕೇಂದ್ರ ಸರ್ಕಾರದಿಂದ ₹1 ಸ್ವೀಕರಿಸಿಲ್ಲ ಆ ಟ್ರಸ್ಟು. ಅದು ಈ ದೇಶದ ಹಿಂದೂಗಳು, ರಾಮ ಭಕ್ತರು ₹10, ₹50, ₹100, ₹1,000 ಈ ರೀತಿ ದೇಣಿಗೆ ಕೊಟ್ಟು ಕಟ್ಟಲಾಗ್ತಾ ಇರುವಂಥ ದೇವಸ್ಥಾನ ಅದು. ಸೊ ಆ ಕಾರಣಕ್ಕಾಗಿ ಅದು ಕೇಂದ್ರ ಸರ್ಕಾರದ ಫಂಕ್ಷನ್ನು ಅಂತ ಹೇಳಿದರೆ ತಪ್ಪಾಗತ್ತೆ. ಎರಡನೆಯದ್ದು, ರಜೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಜೆ ಕೊಡಲಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಶಾಸಕರು ಕೇಳ್ತಾ ಇರೋದು ಈ ರಾಜ್ಯದ ವ್ಯಾಪ್ತಿಯೊಳಗಿರುವಂಥ ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಕೊಡಿ ಅಂತ. ಇಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅದು ಬಹಳ ಚೆನ್ನಾಗಿ ಗೊತ್ತಿದೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯೊಳಗೆ ಬರುವಂಥ ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ರಜೆ ಕೊಡೋದಕ್ಕೆ ಬರಲ್ಲ. ಅದೇನಿದ್ರೂ ಕೂಡ ರಾಜ್ಯ ಸರ್ಕಾರನೇ ರಜೆ ಕೊಡಬೇಕು, ರಾಜ್ಯ ಸರ್ಕಾರನೇ ರಜೆ ಘೋಷಿಸಬೇಕು. ಯಾಕಂತಂದರೆ ಒಕ್ಕೂಟ ವ್ಯವಸ್ಥೆ. ಅದರಲ್ಲಿ ನೀವು ರಜೆ ಕೊಡೋದಕ್ಕಾಗಲ್ಲ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ರಜೆ ಕೊಡಲಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಆಗಲ್ಲ ಅಂತ ಹೇಳಿಬಿಡಿ, ಮುಗಿದೋಯ್ತು. ಇನ್ನೊಂದು ವಿಚಾರ ಇದೆ, ಹಾಗಿದ್ರೆ ಕೇಂದ್ರ ಸರ್ಕಾರದ ರಜೆ ಕೊಡಬಹುದಲ್ವಾ, ಕೇಂದ್ರ ಸರ್ಕಾರದ ಸಂಸ್ಥೆಗಳಿಗೆ ರಜೆ ಕೊಡಬಹುದಲ್ವಾ? ಕೊಡಬಹುದು. ಒತ್ತಾಯಿಸಬೇಕಾಗಿರೋದು ಯಾರು? ನೀವು ಒತ್ತಾಯಿಸಬಹುದು. ನೀವು ಒತ್ತಾಯಿಸಿ. ನಿಮ್ಮ MP ಗಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಖಾಂತರ ಒಂದು ಪತ್ರ ಬರೆಸಿಯಪ್ಪ, ಕೇಂದ್ರ ಸರ್ಕಾರ ರಜೆ ಕೊಡಬೇಕು. ಸೊ ಅದನ್ನೂ ಮಾಡಲ್ಲ. ಈ ಕಡೆ ಇಲ್ಲಿ MLAಗಳು ಪತ್ರ ಬರ್ತಿದ್ದಾರೆ, ಅದಕ್ಕೂ ಕೇಂದ್ರ ಸರ್ಕಾರ ರಜೆ ಕೊಡಲಿ ಅಂತ ಹೇಳ್ತೀರಿ. ಇದನ್ನ ದಿಕ್ಕು ತಪ್ಪಿಸೋದು ಅಂತ ಹೇಳ್ತಾರೆ. ಮಾಡೋದಕ್ಕಾಗಲ್ಲ ಅನ್ನೋದಕ್ಕೆ ದಿಕ್ಕು ತಪ್ಪಿಸುವಂತ ಪರಿಹಾರ ಇದು. ಅದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ರಜೆಯ ಟ್ರ್ಯಾಪ್ ಆದರೆ ಇನ್ನೊಂದು ವಿಚಾರ, ಈಗ ಕಾಂಗ್ರೆಸ್ಸು ಉತ್ತರ ಕೊಡೋಕ್ಕಾಗದೆ ಒದ್ದಾಡುವಂಥ ಸ್ಥಿತಿಯನ್ನು BJP ನಾಯಕರು ಸೃಷ್ಟಿಸಿದ್ದಾರೆ. ಅದು ಯಾವುದು ಅಂತಂದರೆ, ಹುಬ್ಬಳ್ಳಿಯಲ್ಲಿ ರಾಮಕರ ಸೇವಕರ ಕೇಸಿಗೆ ಸರ್ಕಾರ ಮರುಜೀವ ಕೊಟ್ಟಿದೆ. ಅದು ಯಾವತ್ತಿನ ಕೇಸು? 1992 ಡಿಸೆಂಬರ್ 5. ಈ ಡೇಟ್ ನಿಮಗೆ ನಾನು ಗೊತ್ತಾಗತ್ತೆ ಅಂತ ನಾನು ಭಾವಿಸ್ತೇನೆ. ಡಿಸೆಂಬರ್ 6ನೇ ತಾರೀಕು 92ರಲ್ಲಿ ಬಾಬ್ರಿ ಮಸೀದಿ ನೆಲಸಮ ಆದಂಥ ದಿನ. ಅದರ ಹಿಂದಿನ ದಿನ ಹುಬ್ಬಳ್ಳಿಯಲ್ಲೊಂದು ಗಲಾಟೆ ಆಗುತ್ತೆ ಅಥವಾ ಹೋರಾಟ ನಡೆಯುತ್ತೆ. ಅದಕ್ಕೆ ಸಂಬಂಧಿಸಿದಂತೆ FIR ಆಗುತ್ತೆ, ಕೇಸ್ ಆಗುತ್ತೆ. ಅದರಲ್ಲಿ 31 ವರ್ಷದ ಬಳಿಕ ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದಾರೆ, ಮತ್ತೊಬ್ಬರು ಜೈಲಲ್ಲಿದ್ದಾರೆ. 31 ವರ್ಷದ ನಂತರ ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಈಗ BJP ನಾಯಕರ ಸಿಟ್ಟಿಗೆ ಕಾರಣ ಆಗ್ತಾ ಇರೋದು. ಹಿಂದೂ ವಿರೋಧಿ ಸರ್ಕಾರ ಇದು, ದ್ವೇಷದ ಕ್ರಮ ಇದು ಅಂತ BJP ಹೇಳ್ತಾ ಇದೆ. ಅಂದರೆ 31 ವರ್ಷದ ನಂತರ ಆ ಕೇಸಿಗೆ ಸಂಬಂಧಿಸಿದಂತೆ, ಆಗ ಅವರಿಗೆ 20-30 ವರ್ಷ, ಈಗ 60 ದಾಟಿದೆ ಅವರಿಗೆ, ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ.
ರಾಮ ಕರಸೇವಕರನ್ನು ಅರೆಸ್ಟ್ ಮಾಡಿರೋದು ಹಿಂದೂ ವಿರೋಧಿ ಅಂತ ಬಿಜೆಪಿ ನಾಯಕರು ಹೇಳ್ಕೊಂಡ್ರೆ, ಕಾಂಗ್ರೆಸ್ ಅದಕ್ಕೊಂದು ಡಿಫೆನ್ಸ್ ತೆಗೆದುಕೊಳ್ತಾ ಇದೆ, ಅಥವಾ ಕಾಂಗ್ರೆಸ್ ನಾಯಕರು ಒಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ನ್ಯಾಯಾಲಯದ ಸೂಚನೆ ಇದೆ ರೀ, ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನು ಕ್ಲಿಯರ್ ಮಾಡಿ ಅನ್ನೋದು ನ್ಯಾಯಾಲಯದ ಸೂಚನೆ. ಅದರಂತೆ ನಾವು ಕ್ರಮ ಕೈಗೊಂಡಿದ್ದೀವಿ. ಇದೇನೋ ರಾಮ ಕರಸೇವಕರು ಅನ್ನೋ ಕಾರಣಕ್ಕಾಗಿ ನಾವು ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಇದು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿದೆ, ಪ್ರತಿಭಟನೆಗೂ ಕೂಡ ಕರೆ ಕೊಟ್ಟಿದೆ. ಆಶ್ಚರ್ಯ ಅಂತ ಅನ್ಸೋದು, ಹಳೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು ಬಿಜೆಪಿ ಸರ್ಕಾರ ಇದ್ದಾಗ. ಡಿ ಕೆ ಶಿವಕುಮಾರ್ ಒಂದು ಪತ್ರ ಬರೀತಾರೆ, ಆ ಕೇಸನ್ನು ವಾಪಸ್ ಪಡೀರಿ ಅಂತ. ಡಿ ಜೆ ಹಳ್ಳಿಯಲ್ಲಿ ಒಂದು ಗಲಾಟೆ ಆಯಿತು, ಸ್ಟೇಷನ್ಗೆಲ್ಲ ಬೆಂಕಿ ಕೊಟ್ಟರು. ತನ್ವೀರ್ ಸೇಠ್ ಒಂದು ಪತ್ರ ಬರೀತಾರೆ, ಆ ಕೇಸ್ಗಳನ್ನು ವಾಪಸ್ ಪಡೀರಿ ಅಂತ. 31 ವರ್ಷ ಆಗಿದೆ. ಇವರ ಪರವಾಗಿ ಪತ್ರ ಬರೆಯೋದಕ್ಕೂ ಯಾರೂ ಇರಲಿಲ್ಲ. ಆ ಮಧ್ಯದಲ್ಲಿ ಬಿಜೆಪಿ ಸರ್ಕಾರ ಎಲ್ಲ ಬಂದು ಹೋಗಿದೆ, ಯಾರೂ ಪತ್ರ ಬರೆದಿಲ್ಲ. 31 ವರ್ಷದಿಂದ ಪೆಂಡಿಂಗ್ ಇತ್ತು ಕೇಸು, ಈಗ ಅರೆಸ್ಟ್ ಆಗಿದೆ. ಇದೀಗ ರಾಜಕೀಯ ವಿಚಾರಕ್ಕೆ ಟರ್ನ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ನಾಯಕರುಗಳು ಮಾತನಾಡಿದ್ದಾರೆ, ನೋಡೋಣ. ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ, ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದ್ರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನು ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂಥೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ಒಪ್ಕೊಳ್ತೀನಪ್ಪ, ನಾನು ಹೌದು ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು. ಆದರೆ ಎಲ್ಲ ಕೇಸ್ಗಳನ್ನೂ ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ಇನ್ನೇನಾದರೂ ಅರ್ಥ ಅದನ್ನು ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಆ ರಾಮನ ಪ್ರತಿಮೆಯನ್ನು ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತೇಳಿ, ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ? ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ? ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಗೊತ್ತಿದೆಯಂತ ಇಲ್ಲೋ ಗೊತ್ತಿಲ್ಲಪ್ಪ ನನಗೆ. ಸಮಯ ಆದ ತಕ್ಷಣವೇ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ, ಅದು ಇರ್ತದೆ. ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ್ತ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವ್ರದ್ದು ನೀಚತನ, ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವರು. 2 ಅಸ್ತ್ರದ ಬಗ್ಗೆ ಡೀಟೇಲ್ ಹೇಳಿದೆ ನಾನು. 3ನೇ ಅಸ್ತ್ರ ಆಹ್ವಾನ. ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮನ ಪ್ರತಿಷ್ಠಾಪನೆಯ ಆಹ್ವಾನದ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಸಮರ ನಡೀತಾ ಇದೆ. ಆಹ್ವಾನದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ಮಾಜಿ ಸಚಿವ ಆಂಜನೇಯ. ಅಯೋಧ್ಯೆಯ ರಾಮ ಅವರದ್ದು, ಅಂದರೆ ಬಿಜೆಪಿಯವರದ್ದು, ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇರುವಂಥ ರಾಮ ಅವರದ್ದು, ನಮಗೆ ಸಿದ್ದರಾಮಯ್ಯ ಅವರೇ ರಾಮ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮತ್ತು ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದರು. ಕಾಂಗ್ರೆಸ್ನ ಆಹ್ವಾನದ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟರು. ಅದು ಎಲ್ಲಿವರೆಗೆ ತಿರುಗಿಕೊಳ್ತು ಅಂತಂದರೆ, ರಾಮ ಹೆಸರಲ್ಲಿದ್ದರೆ ಸಾಲೋದಿಲ್ಲ, ರಾಮ ಹೆಸರಲ್ಲಿದ್ದು ಕೂಡ್ರೆ ಅವರು ರಾಮ ಆಗೋದಿಲ್ಲ, ಈ ರೀತಿಯೆಲ್ಲ ಶುರುವಾಗಿದೆ. ಇದು ಕಂಟಿನ್ಯೂ ಆಗ್ತಾನೇ ಇದೆ. ಮೋಸ್ಟ್ಲಿ ನಾಳೆನೂ ಕಂಟಿನ್ಯೂ ಆಗುತ್ತೆ, ರಾಮ ಮಂದಿರ ಉದ್ಘಾಟನೆ ಆಗೋವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ಮಾತನಾಡಿದ್ದಾರೆ, ನೋಡೋಣ. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮದು, BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ, ರಾಮ ಅಂತ ಇಟ್ಕೊತಾರೆ, ಹನುಮಂತ ಅಂತ ಇಟ್ಕೊತಾರೆ, ಮಾರುತಿ ಅಂತ ಇಟ್ಕೊತಾರೆ. ರಾಮ, ಆಂಜನೇಯ ಇವರೆಲ್ಲ ನಮ್ಮ ವರ್ಗ. ಹೌದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ರೆ ಅದು ರಾಜಕಾರಣ ಮಾಡ್ದಂಗೆ ಆಗುತ್ತೆ. ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತಗೊಂಡ್ಬರ್ತಾ ಇದ್ದಾರೆ. ರಾಮ ಮಂದಿರ ಎಲ್ರಿಗೂ ಸೇರಿತ್ತು. ಶ್ರೀರಾಮ ಅವರೊಬ್ಬರದಲ್ಲ, ಎಲ್ಲರೂ
ಪೂಜೆ ಮಾಡ್ತಾರೆ ಶ್ರೀರಾಮನ್ನ ಅವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ನಾವು ಅವ್ರಿಗಿಂತ ಜಾಸ್ತಿನೇ ಶ್ರೀರಾಮನ ಭಕ್ತರು, ಕೃಷ್ಣನ ಭಕ್ತರು. ಬಟ್ ಅವರು ರಾಜಕೀಯಕ್ಕೆ ಉಪಯೋಗಿಸ್ಕೋತಾರೆ. ನಾವು ರಾಜಕಾರಣ ಮಾಡಲ್ಲ, ದೇವ್ರ ಮುಂದೆ ಇಟ್ಕೊಂಡು ಧರ್ಮ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಲ್ಲ ನಮ್ಮ ಪಕ್ಷ. ಸೊ BJP-ಅವರಿಗೆ ಕೆಲಸ ಓರಿಯೆಂಟೆಡ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಅವ್ರಿಗೆ ಯೋಜನೆ ಇಲ್ಲ, ಅವ್ರಿಗೆ ಬರೀ ಈ ರಾಜಕಾರಣಕ್ಕೆ ಉಪಯೋಗಿಸ್ಕೊತಾರೆ ಅಷ್ಟೇ. ಇವತ್ತು ಸಿ ಎಂ ಅವ್ರಿಗೆ ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಅದ, ಗೊತ್ತಾಯ್ತಲ್ಲ ನಿಮಗೆ? ಸಿ ಎಂ ಅವ್ರ ಹೆಸರೇನು? ಸಿದ್ದರಾಮಯ್ಯ, ಅದವ್ರ ಹೆಸರಲ್ಲೇ ರಾಮ ಅದ. ಮತ್ತು ಅವ್ರ ಊರು ಹುಟ್ಟಿದ ಊರು ಕೂಡ ಸಿದ್ದರಾಮನ ಗುಂಡಿ, ರಾಮ ಅಲ್ಲಿನೂ ಬರ್ತದೆ. ನೋಡಿ, ನಾವು ಎಲ್ಲರೂ ಸರಿ ಸಮಾನವಾಗಿ ಕಾಡ್ತೀವಿ. BJP ಇರಿದಾಗ ಅದು ಆಗ್ತಾ ಇರಲಿಲ್ಲ. ಅವತ್ತಿನ ದಿವಸ ಅವರು ಹಿಂದೂಗಳ ಹೆಸರು ಮೇಲೆ ಇವತ್ತಿನ ದಿವಸ ಉಳಿದವ್ರನ್ನ ಇದು ಮಾಡುವಂಥದ್ದು, ಆ ಹಿಂದೂಗಳಿಗೂ ಕೂಡ ಅದು ಬೇಕಾಗಿರಲಿಲ್ಲ ಅವತ್ತಿನ ದಿವಸ. ಸದ್ಬುದ್ಧಿ ಬರಲಿ. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದ್ರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲೇ. ಯಾಕಂದರೆ ನಿಮ್ಮ ಹೆಸರು ಆಂಜನೇಯ, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ. ರಾಜ್ಯದಲ್ಲಿ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದಂಥ ಜಟಾಪಟಿಯ ಡೀಟೇಲ್ ನಾನು ನಿಮ್ಮ ಮುಂದೆ ಇಟ್ಟೆ. ನಡೀತಾ ಇರುವಂಥ ಜಟಾಪಟಿ ಇದು. ಮತ್ತೊಂದು ಕಡೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿರುವಂತೆ ಕಾಣ್ತಾ ಇದೆ. ಬಿಕಾಸ್ ಈ ರಾಮ ಮಂದಿರದ ಇನ್ವಿಟೇಷನ್ ಅದಕ್ಕೆ ಕಾರಣ. ರಾಮ ಮಂದಿರ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು. ಇದಕ್ಕೆ ಕಾರಣ ಇದೆ. ಸೋನಿಯಾ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ, ಈ ಮೂವರಿಗೂ ಕೂಡ ಮಂದಿರ ಉದ್ಘಾಟನೆಗೆ ಅಥವಾ ರಾಮನ ಪ್ರತಿಷ್ಠಾಪನೆಯ ಕಾರ್ಯಕ್ರಮ 22ನೇ ತಾರೀಕು ಅದಕ್ಕೆ ಆಹ್ವಾನ ಕೊಡಲಾಗಿದೆ. ನೀವು ಬರಬೇಕು ಅಂತ ಅವರಲ್ಲಿ ಮನವಿಯನ್ನ ಕೂಡ ಮಾಡಲಾಗಿದೆ. ಆದರೆ ಆಹ್ವಾನವನ್ನ ಏನು ಮಾಡೋದು? ಸ್ವೀಕರಿಸಬೇಕೋ ತಿರಸ್ಕರಿಸಬೇಕೋ, ಹೋಗಬೇಕೋ ಬೇಡೋ, ಈ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಆಗಿಲ್ಲ ಇಲ್ಲಿಯ ತನಕವೂ ಕೂಡ. ಹೋದ್ರೆ ಮಿತ್ರ ಪಕ್ಷಗಳ ವಿರೋಧ ಕಟ್ಟಿಕೊಳ್ಳುವಂತ ಆತಂಕ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಅದ್ಯಾವುದು ಮಿತ್ರ ಪಕ್ಷಗಳು? ಒಂದು ಮುಸ್ಲಿಂ ಲೀಗು. ಕೇರಳದಲ್ಲಿ ಮುಸ್ಲಿಂ ಲೀಗ್ನ ಜೊತೆಗೆ ಇವ್ರದ್ದು ಟೈಅಪ್ ಇದೆ ಕಾಂಗ್ರೆಸ್ಗೆ. ಕಳೆದ ಬಾರಿ 20ರಲ್ಲಿ 19 ಸೀಟ್ ಗೆದ್ದರು ಕೇರಳದಲ್ಲಿ ಲೋಕಸಭೆಯಲ್ಲಿ. ಮುಸ್ಲಿಂ ಲೀಗ್ ಮೊದಲಿಂದಲೂ ಕೂಡ ರಾಮ ಮಂದಿರದ ವಿರುದ್ಧ ಇದೆ. ಸೊ ಅವರ ವಿರೋಧ ಕಟ್ಕೋಬೇಕು. INDIM ಮೈತ್ರಿಕೂಟ ಏನಿದೆ ಅದರಲ್ಲಿ ಎಡಪಕ್ಷಗಳು ಬಂದು ಸೇರಿದಾವೆ. ಈಗ ಮೊನ್ನೆ ತಾನೇ ಸೀತಾರಾಮ್ ಯೆಚೂರಿ ಕ್ಲಿಯರ್ ಆಗಿ ಹೇಳಿದ್ರು, ರಾಮ ಮಂದಿರಕ್ಕೆ ಸಂಬಂಧಿಸಿದಂತೆ ನಾವು ಆಹ್ವಾನ ಬಂದರೂ ಹೋಗೋದಿಲ್ಲ ಅಂತ. ಸೊ ಅವರ ಜೊತೆಗೆ ಇರುವಂಥ ಸ್ನೇಹದ ವಿಚಾರವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಜಾತ್ಯತೀತ ತತ್ವದ ವಿಚಾರವೂ ಕೂಡ ಪ್ರಮುಖ ಆಗುತ್ತೆ. ಹೋದ್ರೆ ಅದು ಒಂದು ಧರ್ಮಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಂತ ಆಗಿ ನಮ್ಮ ಜಾತ್ಯತೀತ ತತ್ವಗಳಿಗೆ ಸಮಸ್ಯೆ ಆಗಬಹುದು ಅನ್ನೋದು ಕಾಂಗ್ರೆಸ್ ಅನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಕಾಂಗ್ರೆಸ್ ಏನು ಮಾಡುತ್ತೆ ಹೆಂಗಿದ್ರೆ? ಕಾಂಗ್ರೆಸ್ನ ಕೆಲ ನಾಯಕರು ಹೋಗಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಅಥವಾ ಹೋದ್ರೆ ಸರಿ ಅನ್ನುವಂಥ ಭಾವನೆಯಲ್ಲಿದ್ದಾರೆ. ಯಾಕೆಂತಂದ್ರೆ ಈ INDIA ಮೈತ್ರಿಕೂಟದ ಒಳಗೆ ಶಿವಸೇನೆ ಇದೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ. ಶಿವಸೇನೆ ಈ ಮಂದಿರದ ಅಭಿಯಾನದಲ್ಲಿ ಇದ್ದಂಥ ಪಾರ್ಟಿ. ಇದರ ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರು ಸಾಫ್ಟ್ ಹಿಂದುತ್ವದ ಕತೆ ಹೇಳ್ತಾರೆ. ಅದರಲ್ಲೂ ಹಿಂದಿ ಬೆಲ್ಟ್ ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ, ಹಿಂದಿ ಭಾಷಿಕ ರಾಜ್ಯಗಳು, ಅಲ್ಲಿ ಸಾಫ್ಟ್ ಹಿಂದುತ್ವ ಅಗತ್ಯ ಅನ್ನೋದು ಕಾಂಗ್ರೆಸ್ನ ಕೆಲ ನಾಯಕರ ನಿಲುವು. ಸೊ ಇದೇ ಗೊಂದಲ. ಈಗ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಹೋಗಬೇಕಾ ಬೇಡವಾ? ಒಂದು ರೀತಿ ಟ್ರ್ಯಾಪ್ ಇದು. BJP ಕಾಂಗ್ರೆಸ್ ಅನ್ನ ಟ್ರ್ಯಾಪಿಗೆ ಸಿಲುಕಿಸಿದೆಯಾ ಗೊತ್ತಿಲ್ಲ. ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಈ ಹೋಗಬೇಕಾ ಬೇಡವಾ ಅನ್ನುವಂಥ ಗೊಂದಲ BJP ಸೃಷ್ಟಿಸಿದಂತ ಟ್ರ್ಯಾಪ್ ಸರ್ ಇದು? ರಕ್ಷಿತ್ ಅವರೇ, ಇಲ್ಲಿ ಮೊದಲನೇದಾಗಿ ನಾವು ಒಂದು ಮಾತನ್ನ ಹೆಣ್ಣೆ ಹೇಳ್ಬೇಕಾಗತ್ತೆ. ಅಂದ್ರೆ ರಾಜಕೀಯದಲ್ಲಿ ಧರ್ಮವನ್ನ ಬೆರೆಸಬಾರ್ದು. ರಾಜಕೀಯ ಧರ್ಮ ನಿರಪೇಕ್ಷಿತವಾಗಿರ್ಬೇಕು, ಅದು ಅಂದ್ರೆ ಜಾತ್ಯತೀತವಾಗಿರ್ಬೇಕು, ಇದು ಸೆಕ್ಯುಲರ್ ಆಗಿರ್ಬೇಕು ಅಂತ ಹೇಳೋದು ಒಂದು ಆಶಯ. ಬಟ್ ಈ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಇಟ್ ಹ್ಯಾಸ್ ಬಿಕಮ್ ಓನ್ಲಿ ವಿಶ್ಫುಲ್ ಥಿಂಕಿಂಗ್. ಯಾಕೆಂದ್ರೆ ರಾಜಕೀಯವನ್ನ ಧರ್ಮ ನಿರಪೇಕ್ಷಿತವಾಗಿರೋದಕ್ಕೆ ಯಾವ ಪಾರ್ಟಿಗಳು ಕೂಡ ಬಿಡ್ತಾ ಇಲ್ಲ. ಅದಕ್ಕೆ
ಬಿಜೆಪಿನೂ ಹೊರತಲ್ಲ, ಕಾಂಗ್ರೆಸ್ ಹೊರತಲ್ಲ. ಕಾಂಗ್ರೆಸ್ನವರು ಮೇಲ್ನೋಟಕ್ಕೆ ಬಿಜೆಪಿಯವರನ್ನ ಕೋಮುವಾದಿ ಅಂತ ಹೇಳ್ತಾ ಅವರು ಧರ್ಮ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇವರು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈ ಎರಡು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಅವ್ರದೇ ಆದಂತ ಒಂದು ವೋಟ್ ಬ್ಯಾಂಕ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಇದು ಬಿಜೆಪಿನವರು ಸಹಜವಾಗಿ ನೀವು ರಾಮ ಮಂದಿರ ಅಂದ್ರೆ ಹಿಂದೂಗಳು 79% ವೋಟ್ ಇರುವಂತಹ ಹಿಂದೂ ವೋಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಸಹಜ. ಅದೇ ರೀತಿ ಕಾಂಗ್ರೆಸ್, ಅದರಲ್ಲೂ ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಇರ್ಬೋದು ಅಥವಾ ಅವರ ಬೆಂಬಲಿಗರಿರಬಹುದು, ಇತರ ಮಿನಿಸ್ಟ್ರಿಗಳಿರಬಹುದು, ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ 13% ಮುಸ್ಲಿಂ ವೋಟ್ಸ್ ಇದೆ. ಇದಿಷ್ಟು ಕೂಡ ವೋಟ್ಸ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಪರವಾಗಿ ಬಂತು. ಆ ಕಾರಣ ಅಂದ್ರೆ ಒಕ್ಕಲಿಗರು, ಲಿಂಗಾಯತರು, ಹಲವಾರು ಅಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಇಲ್ಲಿ ಆಯ್ತು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಲ್ಲಿ ಮುಸ್ಲಿಂ ವೋಟ್ಸ್ ಕಂಪ್ಲೀಟ್ ಆಗಿ ಕನ್ಸಾಲಿಡೇಟೆಡ್ ಆಗಿ ಕಾಂಗ್ರೆಸ್ ಪರವಾಗಿ ಚಲಾವಣೆ ಆಗಿದ್ರಿಂದ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಅದೇ ಸ್ಟ್ರಿಕ್ ಮುಂದುವರ್ಸೋಣ ಅನ್ನುವಂತ ಒಂದು ಲೆಕ್ಕಾಚಾರ ಅವ್ರಿಗೆ ಇರಬಹುದು. ಒಂದು ಅನುಕೂಲ ಏನಿದೆ ಅಂತ ಕಾಂಗ್ರೆಸ್ಗೆ ಈ ಸಾರಿ ಅಂತಂದ್ರೆ, ಈ ಸೆಕ್ಯುಲರ್ ವೋಟ್ಸ್ ಅಥವಾ ಮೈನಾರಿಟಿ ವೋಟ್ಸ್ ಅನ್ನ ಡಿವೈಡ್ ಮಾಡುವಂತ ಒಂದು ಸಾಧ್ಯತೆ ಇದ್ದಂತಹ ಈ JDS ಇವಾಗ ಪ್ರತ್ಯೇಕವಾಗಿ ಉಳ್ಕೊಂಡಿಲ್ಲ. ಅದು NDA ಭಾಗ ಆಗ್ಬಿಟ್ಟಿದೆ, ಬಿಜೆಪಿಯ ಮಿತ್ರ ಪಕ್ಷ ಆಗಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ನಮಗೆ ಮುಸ್ಲಿಂ ವೋಟ್ಸ್ ನಮಗ್ ಬರುತ್ತೆ. ಹಾಗಿರುವಾಗ ಅವ್ರಿಗೊಂದು ಸಂದೇಶ ಕೊಡೋಣ ಅನ್ನುವಂತ ಒಂದು ಉದ್ದೇಶ ಇರ್ಬೋದು. ಇಲ್ಲದೆ ಹೋಗಿದ್ರೆ ಈಗ ನೀವು ಅಯೋಧ್ಯೆ ಇದರಲ್ಲಿ ಗಲಾಟೆ ಅಂದ್ರೆ ಬಾಬರಿ ಮಸೀದಿ ಗಲಾಟೆನಲ್ಲಿ ಏನು ಆಗಿದ್ದಂತ ಕೆಲವರನ್ನ ಈಗ ಅರೆಸ್ಟ್ ಮಾಡುವಂಥದ್ದು, ಈಗ ಅವ್ರ ಮೇಲೆ ಕ್ರಮ ಜರುಗಿಸುವಂತದ್ದು ಏನಿತ್ತು ಅನ್ನೋ ಪ್ರಶ್ನೆ ಬಿಜೆಪಿಯವರು ಎತ್ತೋದಕ್ಕೆ ಒಂದು ಅವಕಾಶ ಕಾಂಗ್ರೆಸ್ನವರೇ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಈಗ ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಈ ಧರ್ಮದ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಾಗ ನನಗ್ ಕಾಣಿಸೋದೇನಂದ್ರೆ ಕಾಂಗ್ರೆಸ್ನವರು ಸ್ವಲ್ಪ ಹೆಚ್ಚು ಗೊಂದಲದಲ್ಲಿದ್ದಾರೆ ಅಂತ. ಒಂದು ಕಡೆ ನೀವು ಹೇಳಿದ ಹಾಗೆ, ಒಂದು ಕಡೆ ಅವರು ಸಾಫ್ಟ್ ಹಿಂದುತ್ವದ ಕಡೆಗಿದ್ದಾರೆ. ಅಂದ್ರೆ ಏನಂತಂದ್ರೆ ನಾವು ಹಿಂದೂಗಳ ವಿರೋಧಿಗಳಲ್ಲ, ಆಮೇಲೆ ಆಂಜನೇಯ ಅಂತವ್ರು ನಾನೇ ಆಂಜನೇಯ, ಆಮೇಲೆ ನಾವು ಇದು ಸಿದ್ದರಾಮಯ್ಯ ಅವರು ನಿಜವಾದ ರಾಮ, ಯಾಕಂದ್ರೆ ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ, ಸೊ ಹಾಗಾಗಿ ಅವ್ರ ರಾಮ ಆದ್ರೆ ನಾನು ಆಂಜನೇಯ ಅಂತ ಹೇಳೋದ್ರ ಮೂಲಕ ಏನೋ ಒಂದು ನಾವು ಹಿಂದೂಗಳು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇದೇನಂತಂದ್ರೆ ಈಗ ಇದು ಬಾಬರಿ ಮಸೀದಿ ಅಂದ್ರೆ ಈಗ ಹಿಂದೂ ಸಂಘಟನೆ ಅಂದ್ರೆ ಹಿಂದೂ ಆಕ್ಟಿವಿಸ್ಟ್ಸ್ ಅಂತ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಬಿಜೆಪಿ ಇವರ ಮೇಲೆಗಡೆ ಅಂದ್ರೆ ಹಿಂದೂ ವಿರೋಧಿಗಳು ಅಂತ ಹೇಳುವಂತ ಒಂದು ಅಥವಾ ಆ ಥೀಮ್ ಮೇಲೆ ಒಂದು ಹೋರಾಟವನ್ನ ಅಥವಾ ಆಂದೋಲನವನ್ನ ಅಥವಾ ಪ್ರತಿಭಟನೆಯನ್ನ ರೂಪಿಸುವಂತ ಒಂದು ಸ್ಕೋಪ್ ಅನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಬಿಜೆಪಿನವರು. ಅದ್ರ ಜೊತೆಗೆ ಮೇಲ್ಗಡೆ ಇವರಿಗೆ ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿಲ್ಲ, ಅಂದ್ರೆ ಅವ್ರನ್ನ ಕರೆದೇ ಇಲ್ಲ ಅಂತ. ಆದ್ರೆ ಕಾಂಗ್ರೆಸ್ನ ಇದು ವರಿಷ್ಠ ನಾಯಕರಾದಂತಹ 3 ಜನ, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಅಧೀರ್ ರಂಜನ್ ಇವರಿಗೆ ಇದು ಆಹ್ವಾನ ಬಂದಿದೆ. ಆದ್ರೆ ಅವ್ರದ್ದು ನೀವೇ ಹೇಳಿದಾಗೆ ಅವ್ರ ಗೊಂದಲದಲ್ಲಿದೆ. ಹೋದ್ರೆ ಒಂದು ಪ್ರಾಬ್ಲಮ್ಮು, ಹೋಗದೆ ಹೋದ್ರೆ ಇನ್ನೊಂದು ಸಮಸ್ಯೆ. ಹೋದ್ರೆ ಏನು ಪ್ರಾಬ್ಲಮ್ಮು, ಈಗ ಬಿಜೆಪಿಯ ಒಂದು ಏನು ಧರ್ಮದ ರಾಜಕೀಯ ಅಂತ ಏನಿದೆ ಅದಕ್ಕೆ ಅವ್ರು ಅಲೈನ್ ಆದಂಗಾಯ್ತು, ಒತ್ತಾಸೆ ಕೊಟ್ಟಂಗಾಯ್ತು, ಅದನ್ನ ಒಪ್ಕೊಂಡಂಗಾಯ್ತು. ಹೋಗ್ಲಿಲ್ಲ ಅಂದ್ರೆ ಇಡೀ ಹಿಂದೂ ವೋಟ್ ಬ್ಯಾಂಕ್ ಅಂತ ಏನಿದೆ ಅದನ್ನ ಎದುರಾಕೊಂಡಂಗಾಗತ್ತಾ ಅನ್ನುವಂತ ಒಂದು ಗೊಂದಲ ಇದೆ. ಇದು ನೀವು ಹೇಳಿದ ಹಾಗೆ ನನಗೂ ಹಾಗೆ ಅನ್ಸುತ್ತೆ. ಈ ಕಾಂಗ್ರೆಸ್ ಒಂದು ಚೆಕ್ಮೇಟ್ ಅಲ್ಲಿ ಸಿಕ್ಕದಂತಹ ಒಂದು ಪರಿಸ್ಥಿತಿ. ಅದೇ ಸಮಯದಲ್ಲಿ ಬಿಜೆಪಿ ಅವರು ಕೂಡ ಒಂದು ಕ್ರಿಟಿಸಿಸಮ್ ಅನ್ನ, ಒಂದು ಟೀಕೆಯನ್ನ ಎದುರಿಸುವಂತ ಒಂದು ಸಂಭವ ಇದೆ. ಹೇಗೆ ಅಂತಂದ್ರೆ, ಇವರು ಬಾಬರಿ ಮಸೀದಿ ವಿಚಾರದಲ್ಲಿ ಹೋರಾಟ ಮಾಡಿದ್ರು ಎಲ್ಲ ಸರಿ, ಆಮೇಲೆ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು, ಅದು ಸರಿನೇ. ಆದ್ರೆ ಅದನ್ನ ರಾಜಕೀಯವಾಗಿ ಹೀಗೆ ಉಪಯೋಗಿಸ್ಕೋಬಹುದಾಗಿತ್ತ? ಎಷ್ಟು ಮಟ್ಟಿಗೆ ಅಂದ್ರೆ, ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಅನ್ನೋದು ಪೂರ್ತಿಯಾಗಿ ನಿರ್ಮಾಣನೇ ಆಗಿಲ್ಲ. ಆ ಪೂರ್ತಿಯಾಗಿ ನಿರ್ಮಾಣ ಆಗುವವರೆಗೂ ಕಾಯ್ದೆ ಇವಾಗ್ಲೇ ಅದನ್ನ ಇನಾಗ್ರೇಟ್ ಮಾಡಿ ಇಷ್ಟು ದೊಡ್ಡದಾದಂತ ಒಂದು ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿ ಒಂದು ರೀತಿ ಫೀವರಿಶ್ ಪಿಚ್ ಅನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂದಾಗ, ಈಗ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ಸ್. ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದ ಆ ಎಲೆಕ್ಷನ್ಸ್ಗೆ ಇದನ್ನು ಉಪಯೋಗಿಸ್ಕೊಳ್ಳುವಂತ ಒಂದು ಸ್ಟ್ರಾಟಜಿ ಇದೆ. ಇದು ಅಂದ್ರೆ ಒಂದು ಉದ್ದೇಶ ಇದೆ. ಫಾರ್ ಎಕ್ಸಾಂಪಲ್ 2019 ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಇವರು ಇದು ಬಾಲಾಕೋಟ್, ಪುಲ್ವಾಮಾ ಈ ತರದ ವಿಚಾರಗಳನ್ನು ತಗೊಂಡು ಬಂದು ಟೆರರಿಸಂ ಅನ್ನುವಂತ ಇದನ್ನ ಒಂದು ಗುಮ್ಮವನ್ನ ಮುಂದೆ ಬಿಟ್ಟು ಇದು ರಾಷ್ಟ್ರೀಯತೆಯ ಅಂದ್ರೆ ನ್ಯಾಷನಲಿಸಂ ಸೆಂಟಿಮೆಂಟ್ ಅನ್ನ ಉಪಯೋಗಿಸ್ಕೊಂಡು ಲೋಕಸಭಾ ಎಲೆಕ್ಷನ್ಸ್ ಗೆದ್ರು.
ಈಗ ಅದ್ರ ಜೊತೆಗೆ ಆ ಕಲ್ಚರಲ್ ನ್ಯಾಷನಲಿಸಮ್ ಏನಿದೆ ಅದ್ರ ಜೊತೆಗೆ ಇವರ ಏನು ಹಿಡನ್ ಅಜೆಂಡಾ ಆಗಿರುವಂತಹ ಹಿಂದುತ್ವ ಅಂದ್ರೆ ಆ ಧರ್ಮ ಇದನ್ನು ಅಪೇಕ್ಷಿತವಾದಂತಹ ರಾಜಕೀಯ ಏನಿದೆ ಅದನ್ನ ಬೆರೆಸಿ ಜನಗಳಿಗೆ ಒಂದು ಧರ್ಮದ ಒಂದು ಮತ್ತನ್ನ ಉಂಟು ಮಾಡಿ ಅಂತ ಅದು ಒಂದು ಅಫೀಮನ್ನ ತಿನ್ನಿಸಿ ಆ ಮೂಲಕ ಇದು ಎಲೆಕ್ಷನ್ ಅನ್ನು ಗೆಲ್ಲುವಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಟೀಕೆ ಕೂಡ ಬರುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇವರು ಅಯೋಧ್ಯೆ ರಾಮ ಮಂದಿರ ಅದು ಪೂರ್ಣಗೊಂಡು ಅವರು ಇದು ಉದ್ಘಾಟನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಆದ್ರೆ ಅಪೂರ್ಣವಾದಂತ ಈಗ ಲಾಸ್ಟ್ ಟೈಮು ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಅಷ್ಟೇನೆ ಎಷ್ಟೋ ಒಂದು ಇದನ್ನ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದ್ರು. ಅಂದ್ರೆ ಇದು ನಮ್ಮ ಪ್ರಧಾನಮಂತ್ರಿಗಳು ಸುಮಾರು 13 ಸಾರಿ ಕರ್ನಾಟಕಕ್ಕೆ ಭೇಟಿ ನೀಡಿ ಟೇಪ್ ಕಟ್ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಅದ್ರದ್ದು ಯಾವ್ದು ಎಷ್ಟೋ ಅಪೂರ್ಣವಾಗಿತ್ತು. ಅದರ ಅರ್ಥ ಏನಂತ ಮೆಟ್ರೋ ಇದು ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಇದೆಲ್ಲ ಏನಂದ್ರೆ ಮೇಲ್ನೋಟಕ್ಕೆ ಇವ್ರು ಎಲೆಕ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೋಸ್ಕರ ರಾಜಕೀಯವನ್ನ ಬಳಸಬಹುದಾಗಿತ್ತ ಅನ್ನೋ ಪ್ರಶ್ನೆ ಅವರು ಕೂಡ ಬಿಜೆಪಿಯವರು ಕೂಡ ಎದುರಿಸಬೇಕಾಗಿದೆ. ಎಸ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.